ದೇವರ ಮನದಾಳದ ಮಾತುಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಹಾಗೂ ಕರ್ತನ ಶ್ರೇಷ್ಠವಾದ ಚಿಂತನೆಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ದೇವರು ಕೊಟ್ಟಂತಹ ಹೊಸ ಆಲೋಚನೆಯೇ ಈ ಚಿಂತನ ಮಂಥನ ಎಂಬ ಕಾರ್ಯಕ್ರಮವಾಗಿದೆ. ದೇವರು ಕೊಟ್ಟಂತಹ ಈ ಒಳ್ಳೆಯ ಚಿಂತನೆಗಾಗಿ ಹಾಗೂ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ದೇವರನ್ನು ಸಂಪಾದಿಸಿಕೊಂಡರೆ ಇಡೀ ಜಗತ್ತನ್ನೇ ಸಂಪಾದಿಸಿಕೊಂಡಂತೆ, ದೇವರೇ ನಮ್ಮ ಜೊತೆ ಇದ್ದರೆ ಎಲ್ಲವೂ ನಮ್ಮದೇ. ಎಲ್ಲವೂ ನಮ್ಮದಾಗಿರುವಾಗ ಯಾವುದರ ಹಿಂದೆ ನಾವು ಓಡುವ ಅವಶ್ಯಕತೆ ಇಲ್ಲ. ಬದಲಾಗಿ ಎಲ್ಲವೂ ನಮ್ಮ ಹಿಂದೆಯೇ ಓಡಿ ಬರುತ್ತದೆ. ಆದರೆ ಎಲ್ಲವೂ ಹೊಂದಿರುವ ದೇವರ ವಾರಸತ್ವವನ್ನು ತ್ಯಜಿಸಿ ಏನೂ ಇಲ್ಲದರ ಹಿಂದೆ ನಾವು ವ್ಯರ್ಥವಾಗಿ ಇವತ್ತು ಓಡುತ್ತಿದ್ದೇವೆ. ಈ ಲೋಕದಲ್ಲಿ ಈ ಹೊತ್ತು ಕಾಣಿಸಿ ನಾಳೆ ಮಾಯೆ ಆಗುವ ಮಾಯೆಯ ಹಿಂದೆ ನಾವು ವ್ಯರ್ಥವಾಗಿ ಓಡುತ್ತಿದ್ದೇವೆ. ಈ ಲೋಕದ ಮಾಯೆಯಾದ ಹೆಣ್ಣು, ಹೊನ್ನು, ಮಣ್ಣು ತನ್ನ ಕಡೆಗೆ ಸೆಳೆದುಕೊಳ್ಳುವುದು ನಮ್ಮನ್ನು ಈ ಲೋಕದ ಮಾಯೆಯಲ್ಲಿ ಸಿಲುಕಿಸಲು ಹಾಗೂ ಎಲ್ಲವನ್ನ ಕಬಳಿಸಲು ಹಾಗೂ ನಮ್ಮ ಜೀವನವನ್ನು ನಾಶಪಡಿಸಲು. ಅದರ ವಿನಃ ಯಾವತ್ತೂ ಈ ಲೋಕದ ಮಾಯೆ ಸಂತೋಷ, ಸಮಾಧಾನ, ಸಮೃದ್ಧಿಯ ಜೀವನ ನೀಡಲ್ಲ. ಇದನ್ನರಿಯದ ಎಷ್ಟೋ ಜನರು ಇವತ್ತು ಈ ಮಾಯೆಯ ಬಲೆಯಲ್ಲಿ ಸಿಲುಕಿಕೊಂಡು ತಮ್ಮ ಜೀವನಗಳನ್ನು ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಹಾಗೂ ಕೇವಲ ದುಃಖ, ಸಂಕಟ, ವೇದನೆ ತುಂಬಿಕೊಂಡಿರುವಂತಹ ಈ ಮಾಯಾಲೋಕದ ಹಿಂದೆ ಓಡಿದರೆ ನಮಗೆ ಕೇವಲ ದುಃಖ ಸಿಗುತ್ತೆ ಹೊರತು ಸುಖ ಸಿಗಲ್ಲ. ಆದ್ದರಿಂದ ಶಾಶ್ವತವಾದ ಸುಖ, ಸಂತೋಷ ನೀಡುವ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಹಾಗೂ ದೇವರ ಸಹವಾಸಕ್ಕಾಗಿ ತವಕ ಪಡೋಣ. ಅದರ ಹಿಂದೆ ನಿತ್ಯವೂ ಓಡೋಣ. ಅದು ನಿತ್ಯವೂ ಆನಂದವೂ ಹಾಗೂ ನಿತ್ಯ ಜೀವವನ್ನು ನೀಡುತ್ತದೆ. ಇವತ್ತಿನ ಈ ಸಂಚಿಕೆಯಲ್ಲೂ ಈ ಲೋಕದ ಮಾಯೆಯ ಹಿಂದೆ ಓಡಿದ ಒಬ್ಬ ವ್ಯಕ್ತಿ ತನ್ನ ನಿತ್ಯ ಆನಂದವನ್ನು, ಸ್ಥಾನಮಾನವನ್ನು ಎಲ್ಲವನ್ನ ಕಳೆದುಕೊಂಡನು. ಹಾಗಾದರೆ ಆ ವ್ಯಕ್ತಿ ಯಾರಾಗಿದ್ದನು ಹಾಗೂ ಆ ವ್ಯಕ್ತಿಯ ಅಮೂಲ್ಯವಾದಂಥ ಜೀವನವನ್ನು, ಸ್ಥಾನಮಾನವನ್ನು ಯಾವ ರೀತಿ ಈ ಲೋಕದ ಮಾಯೆ ಆಕರ್ಷಿಸಿ ಆ ಮಾಯಾಬಲೆಯಲ್ಲಿ ಸಿಲುಕಿಸಿ ಎಲ್ಲವನ್ನ ಯಾವ ರೀತಿ ಕಬಳಿಸಿತು ಎಂಬುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಇವತ್ತಿನ ಈ ಸಂದೇಶದ ಚಿಂತನೆಗಾಗಿ ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ 2ನೇ ಅರಸರು 5ನೇ ಅಧ್ಯಾಯ ದೈವವಚನಗಳು 21ರಿಂದ 27 ನಾವು ಗಮನಿಸಿದಾಗ ಅಲ್ಲಿ ಗೆಹಜಿಯ ಕಥೆಯನ್ನು ನಾವು ಕಾಣುತ್ತೇವೆ. ಎಲೀಷ ಪ್ರವಾದಿಯ ಸೇವಕನೂ ಹಾಗೂ ಶಿಷ್ಯನೂ ಆದಂತಹ ಗೆಹಜಿಯು ತನ್ನ ಸೇವೆಯನ್ನು ಬೆಳ್ಳಿಗಾಗಿ, ಬಟ್ಟೆಗಳಿಗಾಗಿ ಮಾರಿಕೊಂಡ ಹಾಗೂ ಅದರ ಸಂಪಾದನೆಗಾಗಿ ಓಡುತ್ತಿದ್ದಾನೆ. ಆದರೆ ತಾನು ನಿಜವಾಗಿ ಪಡೆದುಕೊಂಡದ್ದು ಬೆಳ್ಳಿಯನ್ನಲ್ಲ, ಬಟ್ಟೆಯನ್ನಲ್ಲ, ಬದಲಾಗಿ ಅದರ ಮಾಯೆಯ ಮುಸುಕಿನಲ್ಲಿ ಪಡೆದುಕೊಂಡಿದ್ದು ಶಾಪವನ್ನು. ಎಲೀಷನ ನಂತರ ಎಲೀಷನ ಸ್ಥಾನವನ್ನು ವಹಿಸಬೇಕಾದಂತಹ ಗೆಹಜಿ ಆ ಸ್ಥಾನವನ್ನು ಕಳೆದುಕೊಂಡ. ಇವತ್ತು ಸಹ ಸಭೆಗಳಲ್ಲಿ ದೇವರು ಕೊಡುವಂತಹ ಸ್ಥಾನಮಾನಗಳನ್ನು, ಆಶೀರ್ವಾದಗಳನ್ನು, ದೇವರನ್ನು ತ್ಯಜಿಸಿ ಲೋಕದಲ್ಲಿರುವ ಸಂಪತ್ತನ್ನು ಬಯಸಿ ಎಷ್ಟೋ ಸೇವಕರು ತಮ್ಮ ಸ್ಥಾನಮಾನವನ್ನು, ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ, ಸಹೋದರಿ, ಇವತ್ತು ಸಹ ಎಷ್ಟೋ ಸೇವಕರು
ನಿಸ್ವಾರ್ಥ ಸೇವೆಯ ಹಿಂದೆ ಓಡದೆ ಹಾಗೂ ಆತ್ಮಗಳ ಸಂಪಾದನೆಗಾಗಿ ಓಡದೆ ಹಣದ ಹಿಂದೆ, ವಸ್ತುಗಳ ಹಿಂದೆ, ಈ ಲೋಕದ ಮಾಯೆಯ ಹಿಂದೆ ಓಡುತ್ತಿದ್ದಾರೆ. ಆದರೆ ಆ ಸೇವಕರುಗಳಿಗೆ ಗೊತ್ತಿಲ್ಲ, ಅವರು ಸಂಪಾದಿಸಿಕೊಳ್ಳುತ್ತಿರುವುದು, ಕೂಡಿಟ್ಟುಕೊಳ್ಳುತ್ತಿರುವುದು ಸಂಪತ್ತಲ್ಲ, ಬದಲಾಗಿ ಶಾಪವೆಂದು. Generous and joyful, pressed the gifts upon him. Gehazi smiled, but guilt shadowed his eyes. Returning home, Gehazi hid the silver beneath the earth, his hands trembling. The candle flickered as if warning him, but the weight of greed already buried his soul deeper than the silver itself. Elisha looked up calmly. "Where have you been, Gehazi?" The servant answered, Your servant went nowhere. but Elisha's gaze pierced the lie. "Was not my spirit with you when the man turned from his chariot to meet you?" The prophet's voice grew heavy with sorrow. "Is this the time to receive silver and garments? The leprosy of Naaman shall cling to you and your descendants forever." And in that moment, Gehazi's skin turned white as snow. Banished from the prophet's presence, Gehazi wandered the barren lands. A man clothed in wealth once imagined, now in shame realized. The desert wind carried his name, a whisper of warning across generations. The silver still lies beneath the dust, untouched and forgotten. But the story endures, a mirror for every heart tempted by gain. For greed promises brightness, yet always buries us in shadow.